ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖಾ ವರದಿ ಸಬ್ಮಿಟ್ ಆಗಿದೆ. ಇದುವರೆಗಿನ ತನಿಖಾ ಪ್ರಗತಿ ಬಗ್ಗೆ ವರದಿಯನ್ನ ಕೊಡಲಾಗಿದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಸಾಕ್ಷ್ಯ ಹಾಗೂ ತನಿಖೆ ಬಗ್ಗೆ ಕೋರ್ಟ್ಗೆ ಪರಿಪೂರ್ಣ ಮಾಹಿತಿ, ಅಂದ್ರೆ ಇಲ್ಲಿಯವರೆಗೂ ಏನು ತನಿಖೆ ಆಗಿದೆ ಅದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ ತನಿಖೆ ಬಾಕಿ ಉಳ್ಕೊಂಡಿರೋದ್ರಿಂದ ಇದನ್ನ ಈವರೆಗಿನ ತನಿಖೆಯ ವರದಿ ಅಂತಲೇ ಪರಿಗಣಿಸಬಹುದು. ಪ್ರತ್ಯಕ್ಷದರ್ಶಿಗಳು ಯಾರ್ಯಾರು ಬಂದು ಹೇಳಿಕೆಯನ್ನ ಕೊಟ್ಟಿದ್ರು, ಹೇಳಿಕೆಯಲ್ಲಿ ಯಾರ್ಯಾರ್ದನ್ನ ಇವರು ಉಲ್ಲೇಖ ಮಾಡಿದ್ದಾರೆ, ಅದು ಸೃಷ್ಟಿಯ ಹೇಳಿಕೆಯಾಗಿತ್ತಾ ಅಥವಾ ನಿಜಕ್ಕೂ ಅಲ್ಲಿ ಏನಾದರೂ ಸತ್ಯಾಂಶ ಅಡಗಿತ್ತಾ ಅನ್ನೋದು ಕೂಡ ಇರುತ್ತೆ. ಮತ್ತು ಒಂದಷ್ಟು ಸಾಕ್ಷ್ಯವನ್ನ ಸಂಗ್ರಹ ಮಾಡಿದ್ದಾರೆ. ಆ ಸಾಕ್ಷ್ಯಗಳೇನು, ಇವರು ಹೇಳ್ತಿರೋ ಹಳೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುರಾವೆಗಳು ಲಭ್ಯವಾಗಿದೆಯಾ? ಸಾಕ್ಷ್ಯ ಅಂದರೆ ಅಲ್ಲೇ ಎಲ್ಲಾದರೂ ಬುರುಡೆ ಸಿಕ್ಕಿರಬೇಕು, ಆ ಬುರುಡೆ ಹೆಣ್ಣು ಮಕ್ಕಳದ್ದೇ ಆಗಿರಬೇಕು, ಅದು ಅತ್ಯಾಚಾರ ಕೊಲೆ ಅನ್ನುವ ರೀತಿಯಲ್ಲಿ ಇವರು ಬಿಂಬಿಸಿರೋದ್ರಿಂದ ಅದು ಪ್ರೂವ್ ಆಗಬೇಕು. ಅಷ್ಟು ಹಳೆಯ ಕೇಸ್ನಲ್ಲಿ ಇದನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯವಾಗಿದೆಯಾ, ಆ ರೀತಿ ನಡೆದಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದು ಹೆಣ್ಣು ಮಕ್ಕಳದ್ದೇನಾ ಅನ್ನೋದು ಕೂಡ ಫಸ್ಟ್ಲಿ ಗೊತ್ತಾಗಬೇಕಾಗತ್ತೆ. ಇಲ್ಲಿಯವರೆಗೂ ಗೊತ್ತಾಗಿದ್ದೇನು, ಅಲ್ಲಿ ಸಿಕ್ಕಂತಹ ಬುರುಡೆ ಏನಿತ್ತು ಕೆಲವು, ಆ ಬುರುಡೆಗಳು ಅದು ಪುರುಷರದ್ದು ಅಂತ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ನಿಂದ. ದೀಪಕ್, ಈ ಇಡೀ ಪ್ರಕರಣ ಹೇಗೆ ನಡ್ಕೊಂಡು ಬಂತು ಅಂತ ಗಮನಿಸಿದಾಗ ಬಿಗಿನಿಂಗ್ ಡೇಸ್ ಅಂದ್ರೆ ಗುಂಡಿ ಅಗಿಯುವಂತ ಹಂತದವರೆಗೂ ಎಲ್ಲವೂ ಕೂಡ ಪಾರದರ್ಶಕವಾಗಿತ್ತು. ಇವರು ಎಷ್ಟು ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಸುಳ್ಳು ಹೇಳಿದ್ದಾರೆ ಅನ್ನೋದು ಜನಕ್ಕೆ ಅಲ್ಲಿ ಎಕ್ಸ್ಪ್ಲೋರ್ ಆಗಿಬಿಟ್ಟಿತ್ತು. ಆ ನಂತರದಲ್ಲಿ ತನಿಖೆ ಸಾಗ್ತಾ ಇದ್ದಂತಹ ರೀತಿ ನೋಡಿದಾಗ ಏನಾಗ್ತಿದೆ ಎನ್ನುವಂತಹ ಸಣ್ಣ ಅನುಮಾನ ಮೂಡಲಿಕ್ಕೆ ಆರಂಭ ಆಗಿತ್ತು. ಈಗ ಆ ಆರಂಭದಲ್ಲಿದ್ದಂತಹ ವೇಗ, ಉತ್ಸಾಹ ಹಾಗೇ ಇರಬಹುದು ಅಂತ ನಿರೀಕ್ಷೆ ಮಾಡಬಹುದಾ? ಖಂಡಿತ ದಿವ್ಯ ಜ್ಯೋತಿ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ಅನಾಮಿಕ ವ್ಯಕ್ತಿ ಕೋರ್ಟ್ಗೆ ಹಾಜರಾಗುವಂಥದ್ದು ಅಥವಾ SP ಕಚೇರಿಗೆ ಭೇಟಿ ಕೊಡುವುದು, ಆ ವಕೀಲರ ಒಂದು ತಂಡವನ್ನ ಕರ್ಕೊಂಡ್ಬಂದು ಒಂದು ದೂರನ್ನ ಕೊಡುವಂಥದ್ದು, ಈ ತರದ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಾವುದೋ ಒಂದು ದೊಡ್ಡ ಮಟ್ಟದ ಕ್ರೈಮ್ ನಡೆದಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ಅನುಮಾನ ಬಂದಿತ್ತು. ಹಾಗಾಗಿ ಈ ಒಂದು ಪ್ರಕರಣ ಕೇವಲ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಆತನ ಹೇಳಿಕೆ ಇರಬಹುದು, ಆತ ಮಾಸ್ಕ್ ಅನ್ನು ಹಾಕೊಂಡ್ಬಂದು ಪೊಲೀಸರ ಮುಂದೆ ಹಾಜರಾಗುವಂಥದ್ದು ಮತ್ತು ಆತ ಕೊಟ್ಟಂತಹ ಒಂದು ಆ ಲೆಟರ್ ಏನಿದೆ, ಆ ಲೆಟರ್ ಬಹಳಷ್ಟು ಚರ್ಚಾಸ್ಪದವಾಗಿತ್ತು. ಯಾಕಂದ್ರೆ ಅಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ, ಸಾವಿರಾರು ಜನ ಅಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ಈ ತರದ ಹೇಳಿಕೆಗಳು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ಕುತೂಹಲ ಈ ಒಂದು ದೂರಿನ ಮೇಲೆ ಆಗಿತ್ತು. ಹಾಗಾಗಿ SIT ಅನ್ನ ಸರ್ಕಾರ ರಚನೆ ಕೂಡ ಮಾಡಿತ್ತು ಅನ್ನುವಂಥದ್ದು. ಇದನ್ನ ಸ್ವತಃ ಧರ್ಮಸ್ಥಳ ಕ್ಷೇತ್ರ ಅಂದ್ರೆ ದೇವಸ್ಥಾನದವರು ಕೂಡ ಸ್ವಾಗತ ಮಾಡಿರುವಂಥದ್ದು. ಆ ನಂತರ ಆತ ಸ್ಪಾಟ್ಗೆ ಹೋಗಿ ಮಹಾಜರು ಮಾಡಿ 17 ಸ್ಪಾಟ್ಗಳನ್ನ ಆರಂಭದಲ್ಲಿ ನೋಡಿರುವಂಥದ್ದು. ಆ ಸ್ಪಾಟ್ನಲ್ಲಿ 6ನೇ ಸ್ಪಾಟ್ನವರೆಗೆ ಯಾವುದೇ ಮೃತದೇಹಗಳು ಸಿಕ್ಕಿಲ್ಲ ಮತ್ತು ಆತ ತೋರಿಸಿದಂತಹ ಜಾಗಕ್ಕಿಂತ ಆಸುಪಾಸಿನಲ್ಲಿ ಅಗದಾಗ್ಲೂ ಕೂಡ ಅಲ್ಲಿ ಯಾವುದೇ ಕಳೆಬರಗಳು ಸಿಗದಂತಹ ಸಂದರ್ಭದಲ್ಲಿ ಆತ ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನುವಂಥದ್ದು ಸಾರ್ವಜನಿಕರಿಗೆ ಮನದಟ್ಟು ಆಗಿತ್ತು. ಆದ್ರೆ ಆತ ತನ್ನ ಒಂದು ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದ. ಆ ಸಂದರ್ಭದಲ್ಲಿ ನಿಜವಾಗಿ ಆ ಬುರುಡೆ ಗ್ಯಾಂಗ್ ಎಂಟ್ರಿ ಆಗಿರುವಂಥದ್ದು. ಆ ಬುರುಡೆ ತಂದ ಬುರುಡೆ ಎಲ್ಲಿಂದ, ಅದರ ಜೊತೆಗೆ ಕಾಡಿನಲ್ಲಿ ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಕ್ಕಿರುವಂತಹ ಬುರುಡೆಗಳು ಎಲ್ಲಿಂದ ಅನ್ನುವಂಥದ್ದು ತನಿಖೆಯ ಒಂದು ದಿಕ್ಕನ್ನು ಬದಲಿಸಿತ್ತು. ಯಾಕಂದ್ರೆ ಆತ್ಮಹತ್ಯೆಗೆ ಮಾಡಿದಂತಹ ಸಾಕಷ್ಟು ಬುರುಡೆಗಳು ಅಂದ್ರೆ ಮೃತದೇಹದ ಕಳೆಬರದ ಬೇರೆ ಬೇರೆ ದೇಹದ ಭಾಗಗಳು, ಬುರುಡೆಗಳು ಅದು ಬಂಗ್ಲಗುಡ್ಡ ಕಾಡಿನಲ್ಲಿ ಸಿಗ್ತಾ ಹೋಯ್ತು. ಹಾಗಾಗಿ ಅಲ್ಲಿ ಸಿಕ್ಕಂತಹ ಬುರುಡೆಗಳು ಈತನ ಆರೋಪಕ್ಕೆ ಸಾಕಷ್ಟು ಪುಷ್ಟಿಯನ್ನ ತಂದುಕೊಟ್ಟಿತು ಅನ್ನುವಂಥದ್ದು. ಹಾಗಾಗಿ ಈತ ಹೇಳಿದ್ದೇನೋ ಸತ್ಯನೋ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣ ಆಯಿತು. ಆದ್ರೆ ಫೊರೆನ್ಸಿಕ್ ಲ್ಯಾಬ್ ನಲ್ಲಿ ಆ ಬುರುಡೆಗಳೆಲ್ಲವನ್ನ ಕೂಡ ತಪಾಸಣೆ ಮತ್ತು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಬುರುಡೆಗಳು ಪುರುಷನದ್ದು ಅನ್ನುವಂಥದ್ದು ಮಾಹಿತಿ ಸಿಕ್ತು. ಆ ನಂತರ ಆತ ಸುಪ್ರೀಂ ಕೋರ್ಟ್ಗೆ, SP ಕಚೇರಿಗೆ, JMFC ಕೋರ್ಟ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಬುರುಡೆ ಏನಿತ್ತು, ಆ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥ ತನಿಖೆ ಕೂಡ ಆಯಿತು. ಆಗ ವಿಠಲ್ ಗೌಡನ ಎಂಟ್ರಿ ಆಗಿರುವಂಥದ್ದು. ವಿಠಲ್ ಗೌಡನೇ ಬಂಗ್ಲೆಗುಡ್ಡ ವ್ಯಾಪ್ತಿಯಿಂದ ಆ ಬುರುಡೆಯನ್ನ ತಂದು ಕೊಟ್ಟಿದ್ದ. ಈ ತರದ ಒಂದು ಪ್ಲಾನ್ ಅನ್ನ, ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಲಾಗಿತ್ತು ಅನ್ನುವಂಥದ್ದು ಆ ನಂತರ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ದಿವ್ಯ ಜ್ಯೋತಿ, ಈ ಬುರುಡೆ ಮೇಲೆ ಕೂಡ ಇದೊಂದು ಯುವತಿಯ ಬುರುಡೆ ಆಗಿತ್ತು, ಇದನ್ನ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ಕೊನೆಯ ಹಂತಕ್ಕೆ SIT ಅವರು ಮುಂದಾಗಿರುವಂಥದ್ದು. ಆ ಕೊನೆಯ ತನಿಖೆಯಲ್ಲೂ ಕೂಡ ಆ ಬುರುಡೆ ಕೂಡ ಪುರುಷನದ್ದು ಅನ್ನುವಂತಹ ಒಂದು ವರದಿ ಬಂದ ಕೂಡಲೇ ಇಡೀ ಇವರ ಹೋರಾಟ, ಷಡ್ಯಂತ್ರ, ಪಿತೂರಿ, ಕುತಂತ್ರ ಎಲ್ಲವೂ ಕೂಡ ಟುಸ್ ಆಯಿತು. ಇದೊಂದು ಪ್ರೀ ಪ್ಲಾನ್ಡ್ ಒಂದು ಕೆಟ್ಟ ಹೆಸರನ್ನ ಒಂದು ಕ್ಷೇತ್ರಕ್ಕೆ ತರುವ ಹಿನ್ನೆಲೆಯಲ್ಲಿ ಈ ತರದ ಒಂದು ಹೋರಾಟದ ದಿಕ್ಕನ್ನ ಷಡ್ಯಂತ್ರದ ರೂಪದಲ್ಲಿ ಮಾಡಲಾಯಿತು ಅನ್ನುವಂಥದ್ದು ಬಹಿರಂಗ ಆಗಿರುವಂಥದ್ದು. ದಿವ್ಯ ಜ್ಯೋತಿ,
ರೈಟ್, ದೀಪಕ್ ಜೈನ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಈಗ ಸದ್ಯ 3923 ಪುಟಗಳಲ್ಲಿ ಯಾರೆಲ್ಲರ ಪಾತ್ರ ಏನು ಅನ್ನೋದು ಬಹಿರಂಗ ಆಗತ್ತೆ.